ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 21/12/2025 ಅವ್ಯಕ್ತ ಬಾಪ್ದಾದರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಪಾಯಿಂಟ್ಸ್, 5 ಮುಖ್ಯ ಬಿಂದುಗಳನ್ನು ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಸಂಗಮದ ಬ್ಯಾಂಕ್ನಲ್ಲಿ ಶಾಂತಿಯ ಶಕ್ತಿ ಹಾಗೂ ಶ್ರೇಷ್ಠ ಕರ್ಮಗಳನ್ನು ಜಮಾ ಮಾಡಿಕೊಳ್ಳಿರಿ. ಶಿವಮಂತ್ರದಿಂದ ನನ್ನತನವನ್ನ ಮೈಪನ್ ಪರಿವರ್ತನೆ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಎರಡನೇದಾಗಿ, ಪರಮಾತ್ಮನ ಪ್ರೀತಿಯು ತಂದೆಯ ಸಮಾನ ಅಶರೀರಿ ಸಹಜವಾಗಿಸುತ್ತದೆ, ವ್ಯಕ್ತ ಭಾವದಿಂದ ಅವ್ಯಕ್ತ ಸ್ವರೂಪದಲ್ಲಿ ಸ್ಥಿತವಾಗಿಸುತ್ತದೆ. ಮೂರನೆಯದು, ಪವಿತ್ರತೆಯು ಬ್ರಾಹ್ಮಣ ಜೀವನದ ಆಧಾರವಾಗಿದೆ, ಪೂಜ್ಯರಾಗಲು ಹಾಗೂ ಶ್ರೇಷ್ಠ ಪ್ರಾಪ್ತಿಗೂ ಆಧಾರ ಪವಿತ್ರತೆ. ನಾಲ್ಕನೆಯದು, ಸದಾ ಏಕಾಂತ ಮತ್ತು ಸ್ಮರಣೆಯಿಂದ ವ್ಯಸ್ತ ಇರುವಂತಹ ಬೇಹದ್ದಿನ ವಾನಪ್ರಸ್ಥಿಗಳಾಗಿರಿ. ಐದನೆಯದು, ನೀವು ಸಾಹಸದ ಒಂದು ಹೆಜ್ಜೆಯನ್ನು ಮುಂದಿಡಿರಿ, ಆಗ ಬಾಬಾರವರು ಸಾವಿರ ಹೆಜ್ಜೆಗಳ ಸಹಾಯ ಮಾಡುತ್ತಾರೆ. 5 ಬಿಂದುಗಳು: ಸಂಗಮದ ಬ್ಯಾಂಕ್, ತಂದೆಯ ಸಮಾನ ಅಶರೀರಿ, ಬ್ರಾಹ್ಮಣ ಜೀವನದ ಆಧಾರ ಪವಿತ್ರತೆ, ಏಕಾಂತ ಮತ್ತು ಸ್ಮರಣೆ, ಸಾಹಸದ ಒಂದು ಹೆಜ್ಜೆ ಮುಂದಿಡಿ. ಇಂದಿನ ಚಿಂತನೆ: ನಾನು ಆತ್ಮ ಸಾಹಸವಂತ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಪ್ ದಾದರವರ ಅತಿ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ಈಗ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗಿ ಬ್ರಾಹ್ಮಣನಾಗಿದ್ದೇನೆ. ನಾನು ಆತ್ಮ ಈ ಸಂಗಮ ಯುಗದ ಶ್ರೇಷ್ಠ ಪವಿತ್ರ ಪರಿಶುದ್ಧವಾದ ಬ್ಯಾಂಕಿನಲ್ಲಿ ಜನ್ಮ ಜನ್ಮಾಂತರಗಳಿಗಾಗಿ ಭಾಗ್ಯವನ್ನ ಜಮಾ ಮಾಡಿಕೊಳ್ಳುತ್ತೇನೆ. ನಾನು ಶಾಂತ ಸ್ವರೂಪ ಆತ್ಮ, ಶಾಂತಿಯ ಶಕ್ತಿ ಹಾಗೂ ಶ್ರೇಷ್ಠ ಕರ್ಮಗಳನ್ನು ಜಮಾ ಮಾಡಿಕೊಳ್ಳುವ ನಾನೊಂದು ವಿಶೇಷ ಆತ್ಮನೇ ಆಗಿದ್ದೇನೆ. ನಾನು ಆತ್ಮ ಅಶರೀರಿಯಾಗಿ ಬಂದಿದ್ದೇನೆ ಮತ್ತು ಅಶರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು. ನಾನು ಪರಮಾತ್ಮ ಶಿವ ತಂದೆಯ ಸಮಾನ ಅಶರೀರಿಯಾಗಿ ಪುರುಷಾರ್ಥ ಮಾಡುತ್ತೇನೆ. ವ್ಯಕ್ತ ಭಾವದಿಂದ ಅವ್ಯಕ್ತ ಸ್ವರೂಪದಲ್ಲಿ ಸ್ಥಿತನಾಗುತ್ತೇನೆ. ನಾನು ಪವಿತ್ರ ಬ್ರಾಹ್ಮಣನಾಗಿದ್ದೇನೆ. ನನ್ನ ಈ ಜೀವನದ ಆಧಾರ ಪವಿತ್ರತೆಯಾಗಿದೆ. ಮನಸ್ಸ, ವಾಚ, ಕರ್ಮಣ, ಸಂಬಂಧ, ಸಂಪರ್ಕದಲ್ಲಿ ನಾನು ಸದಾ ಶುದ್ಧವಾಗಿರುತ್ತೇನೆ, ಪವಿತ್ರವಾಗಿರುವ ಆತ್ಮ ಜ್ಯೋತಿ. ನಾನು ಪೂಜ್ಯ ಹಾಗೂ ಶ್ರೇಷ್ಠ ಪದವಿಗೆ ಪಡೆದುಕೊಳ್ಳುವ ಅರ್ಹನಾಗುವ ನಾನೊಂದು ವಿಶೇಷ ಪವಿತ್ರ ಶುದ್ಧ ಆತ್ಮನಾಗಿದ್ದೇನೆ. ನಾನು ವಾನಪ್ರಸ್ಥಿಯಾಗಿದ್ದೇನೆ. ಏಕಾಂತ ಹಾಗೂ ಸ್ಮರಣೆಯಲ್ಲಿ ನಿರಂತರ ವ್ಯಸ್ತವಾಗಿರುವ ನಾನು ವಾನಪ್ರಸ್ಥಿಯಾಗಿದ್ದೇನೆ. ನಾನು ಆತ್ಮ ಪ್ರತಿಯೊಂದು ಕಾರ್ಯವನ್ನು ಸಾಹಸವಿಟ್ಟು ಮಾಡುತ್ತೇನೆ. ದೃಢ ಸಂಕಲ್ಪ ಸಾಹಸದ ಹೆಜ್ಜೆಯನ್ನಿಟ್ಟು ತಂದೆಯಿಂದ 1000 ಹೆಜ್ಜೆಗಳ ಸಹಕಾರ ಪಡೆದುಕೊಳ್ಳುವ ಸದಾ ತಂದೆಯ ನೆನಪಿನಲ್ಲಿ ಶಿವ ತಂದೆಯ ಛತ್ರ ಛಾಯೆಯ ಅಡಿಯಲ್ಲಿ ಸದಾ ಶ್ರೇಷ್ಠನಾಗಿರುವ ಸುರಕ್ಷಿತನಾಗಿರುವ ನಾನೊಂದು ಚೈತನ್ಯ ಜ್ಯೋತಿ ಆತ್ಮನೇ ಆಗಿದ್ದೇನೆ.
ನಾನು ಆತ್ಮ. 5,000 ವರುಷಗಳಿಂದ ಅಗಲಿದ ನನ್ನ ನಿಜವಾದ ಮನೆ ಪರಮಧಾಮ. ನಾನು ಆತ್ಮ, ಮನಸ್ಸು ಹಾಗೂ ಬುದ್ಧಿರೂಪಿ ವಿಮಾನದಿಂದ ಶರೀರದಿಂದ ಡಿಟ್ಯಾಚ್ ಆದೆ. ಶರೀರದ ಜಗತ್ತಿಗಿಂತಲೂ ದೂರ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಆಕಾಶ ತತ್ವಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕ. ಸೂಕ್ಷ್ಮ ಲೋಕದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ನಾನು ಆತ್ಮ ಬಿಂದುವಾಗಿ ಹೊಳೆಯುತ್ತಿದ್ದೇನೆ. ಸಂಪೂರ್ಣ ಫರಿಸ್ತಾ ಬ್ರಹ್ಮ ಬಾಬರವರ ಮಸ್ತಕದಲ್ಲಿ ಶಿವಬಾಬರವರು ಹೊಳೆಯುತ್ತಿದ್ದಾರೆ. ಪ್ರಾಪ್ತಾದರವರು ಅತಿ ಪ್ರೀತಿಯಿಂದ ಆಕರ್ಷಿಸುತ್ತಿದ್ದಾರೆ. ತಂದೆಯ ಸಮ್ಮುಖದಲ್ಲಿದ್ದೇನೆ. ತಂದೆಯಿಂದ ದೃಷ್ಟಿ ಹಾಗೂ ವರದಾನಗಳು ಪ್ರಾಪ್ತಿಯಾಗುತ್ತಲಿವೆ. ನಿರಾಕಾರಿ, ನಿರಂಕಾರಿ, ನಿರ್ವಿಕಾರಿ ಆತ್ಮಭವ. ಸದಾ ವಿದೇಹಿ ಅಶರೀರಿ ಬಿಂದು ರೂಪ ಆತ್ಮಭವ. ಬಾಬರವರ ವರದಾನಗಳು ಪ್ರಾಪ್ತಿಯಾಗುತ್ತಲಿವೆ. ನಾನು ಕ್ಷಣದಲ್ಲಿ ಬಿಂದುವಾಗಿ ಹೋದೆ. ಓಹೋ, ನನ್ನ ನಿಜಧಾಮ ಪರಮಧಾಮದಲ್ಲಿ ಬಿಂದು ಸ್ವರೂಪದಲ್ಲಿ, ನನ್ನ ನಿಜ ಸ್ವರೂಪದಲ್ಲಿ, ನನ್ನ ನಿಜಧಾಮ ಪರಮಧಾಮದಲ್ಲಿ ಬಿಂದುವಾಗಿ ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ನನ್ನ ಪ್ರಿಯಾತಿ ಪ್ರಿಯ ಮಧುರ ಶಿವ ತಂದೆಯವರೂ ಸಹ ಬಿಂದುವಾಗಿದ್ದಾರೆ. ನಾನು ಆತ್ಮ ಬಿಂದು ತಂದೆಯ ಜೊತೆಯಲ್ಲಿದ್ದೇನೆ. ತಂದೆಗೆ ಟಚ್ ಆಗಿದ್ದೇನೆ. ತಂದೆಯಿಂದ ಅಪಾರ ಶಕ್ತಿಶಾಲಿ ಕಿರಣಗಳು ಹೊರಡುತ್ತಲಿವೆ. ತಂದೆಗೆ ಟಚ್ ಆದೆ. ನಾನು ಶುದ್ಧನಾದೆ, ಶಕ್ತಿಶಾಲಿಯಾದೆ. ನಾನು ಆತ್ಮರೂಪಿ ಬ್ಯಾಟರಿ ಸಂಪೂರ್ಣ ಚಾರ್ಜ್ ಆಗಿದ್ದೀನಿ. ನಾನು ಬಿಂದು ಹಾಗೂ ತಂದೆಯೂ ಸಹ ಬಿಂದು. ಪರಮಧಾಮದಲ್ಲಿ ಬಿಂದು ತಂದೆಯ ಜೊತೆಯ ಅನುಭವ ಮಾಡುತ್ತಾ ಅಪಾರ ಶಕ್ತಿಗಳಿಂದ ತುಂಬಿದವನಾಗಿ ಪುನಃ ಈ ಸಾಕಾರ ಸೃಷ್ಟಿಗೆ ಬಂದು ಮಸ್ತಕ ಸಿಂಹಾಸನದಲ್ಲಿ ಕುಳಿತು ಇಡೀ ಜಗತ್ತಿಗೆ ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡುತ್ತಿದ್ದೇನೆ. ಸಂಕಲ್ಪದ ಮುಖಾಂತರ ಸಂದೇಶವನ್ನು ನೀಡಿದ್ದೇನೆ. ಓಹೋ, ವಿಶ್ವದೆಲ್ಲ ಆತ್ಮಗಳು, ದೈವಿ ಕುಲದ ಆತ್ಮಗಳು ಈಶ್ವರಿಯ ಸೇವಾ ಕೇಂದ್ರಕ್ಕೆ ಆಗಮಿಸುತ್ತಿದ್ದಾರೆ. ಭಗವಂತನ ಸತ್ಯ ಪರಿಚಯ ಅರಿತು ಧನ್ಯರಾಗಿದ್ದಾರೆ. ತಂದೆ, ನಿನ್ನನ್ನು ಪಡೆದು ಎಲ್ಲವನ್ನೂ ಪಡೆದೆನು. ಪ್ರಭು, ಜನ್ಮ ಜನ್ಮಾಂತರಗಳಿಂದ ನಿನಗಾಗಿ ಹುಡುಕಿದೆವು. ತಂದೆ, ನೀನೇ ದೊರೆತು ನನ್ನ ಜೀವನ ಧನ್ಯವಾಯಿತು. ನೀನೊಂದು ಜ್ಯೋತಿ ಬಿಂದು, ಪರಂಜ್ಯೋತಿ ಸ್ವರೂಪ ತಂದೆ ಶಿವಬಾಬಾ. ನಾನು ನಿಮ್ಮ ಪ್ರೀತಿಯ ಮಗು, ಆತ್ಮ ಜ್ಯೋತಿಯಾಗಿದ್ದೇನೆ. ಸತ್ಯ ಜ್ಞಾನದ ಅರಿವಿನಿಂದ ಜೀವನ ಧನ್ಯವಾಯಿತು. ಜನ್ಮ ಸಾರ್ಥಕವಾಯಿತು. ತಂದೆ, ಹೀಗೆ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ದೈವಿ ಕುಲದ ಆತ್ಮಗಳೆಲ್ಲರೂ ಬಂದು ತಮ್ಮ ದಿವ್ಯ ಭವ್ಯ ಜನ್ಮ ಜನ್ಮಾಂತರಗಳ ಅಧಿಕಾರವನ್ನು ಭಗವಂತನಿಂದ ಪಡೆದುಕೊಳ್ಳುತ್ತಿದ್ದಾರೆ. ಓಂ ಶಾಂತಿ.